ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವೂ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಹಾಗೂ ಇವತ್ತಿನ ಸಂದೇಶ ಭಾಗವನ್ನು ಕೂಡ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ಅವರನ್ನು ಕೂಡ ಹೇರಳವಾಗಿಯೂ ಆಶೀರ್ವದಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶ ಭಾಗ ಯಾವುದೆಂದರೆ ಬೆಂಕಿಯಿಂದ ರಕ್ಷಿಸಿರಿ ಭಾಗ 14. ಬೆಂಕಿಯಿಂದ ರಕ್ಷಿಸಿರಿ ಭಾಗ 14 ಅಂದರೆ ದಶಾಂಶ ಮತ್ತು ಕಾಣಿಕೆಯ ಬಗ್ಗೆ ಯಾವ ರೀತಿ ಈ ಬೆಂಕಿಯಲ್ಲಿರುವಂಥ ಸುಳ್ಳು ಪ್ರವಾದಿಗಳು, ಬೋಧಕರು ಜನರನ್ನು ವಂಚಿಸ್ತಾರೆ ಎಂಬುದಾಗಿ ಅದರ ವಿಷಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ವಚನದ ಕಡೆಗೆ ಹೋಗೋಣ. ಆದಿಕಾಂಡ 14ನೇ ಅಧ್ಯಾಯ 20ನೇ ವಚನ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಅವನಿಗೆ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೋದಮ್ ಗೋಮರದ ಹತ್ತಿರ ಅಬ್ರಹಾಮ್ ಮತ್ತು ಲೋಟನು ಬೇರ್ಪಟ್ಟು ಅವರವರ ದಾರಿಯನ್ನು ಅವರವರು ನೋಡ್ತಾ ಇದ್ದರು. ಆವಾಗ ಲೋಟನನ್ನು ಅಲ್ಲಿ ವಿರೋಧಿಗಳು ಹಿಡಿದುಕೊಂಡು ಹೋದರು. ಲಾಸ್ಟಿಗೆ ಅಬ್ರಹಾಮನು ಅವರ ಸೇವಕರೊಂದಿಗೆ ಹೋಗಿ ಅವರಿಂದ ಲೋಟನನ್ನು, ಅವನ ಹೆಂಡತಿ, ಮಕ್ಕಳನ್ನು, ಅವನ ಆಸ್ತಿ ಪಾಸ್ತಿಯನ್ನೆಲ್ಲ ಬಿಡಿಸಿಕೊಂಡು ಬಂದಾಗುವಾಗ ಒಂದು ಮೆಲ್ಕಿಸೆದೇಕ ಎಂಬ ಒಂದು ಅರಸನಲ್ಲಿಗೆ ಬಂದನು. ಆಗ ಅರಸನಿಗೆ ಅಬ್ರಹಾಮನು 10ರಲ್ಲಿ 1 ಭಾಗ ದಶಾಂಶವನ್ನು ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಈ ಮೆಲ್ಕಿಸೆದೇಕ ಅರಸ ಅಂದರೆ ಶಾಂತಿ ಸಮಾಧಾನದ ದೇವರು. ಹಳೆ ಒಡಂಬಡಿಕೆಯಲ್ಲಿ ಸರ್ವ ಸೃಷ್ಟಿಕರ್ತನಾದ ದೇವರೇ ಮೆಲ್ಕಿಸೆದೇಕ ಅರಸನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಎಂಬುದಾಗಿ ನಾವು ಇದನ್ನು ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗೆದ್ದು ತಂದಿದರಲ್ಲಿ 10ನೇ 1 ಭಾಗ ಇದು ಕಡ್ಡಾಯವಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಹಾಗೆ ಮುಂದಿನ ವಚನಕ್ಕೆ ನಾವೀಗ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ವಿಮೋಚನಕಾಂಡ 34ನೇ ಅಧ್ಯಾಯ 20ನೇ ವಚನ. ವಿಮೋಚನಕಾಂಡ 34:20. ಇದರ ಕೊನೆಯ ಭಾಗ ನಾವು ಓದುವಾಗ, ಒಬ್ಬರೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಾರದು ಎಂಬುದಾಗಿ ಮೋಶೆಯ ಮುಖಾಂತರ ದೇವರು ಇಸ್ರಾಯೇಲರಿಗೆ ತಿಳಿಯಪಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಒಬ್ಬರೂ ಕಾಣಿಕೆ ಇಲ್ಲದೆ ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಾರದು. ಹಾಗೆ ಇವತ್ತು ನಾವು ಸಭೆ ಸೇರುವಾಗ, ಸಭೆಗೆ ಹೋಗುವಾಗ, ಪ್ರಾರ್ಥನೆಗೆಂದು ಹೋಗುವಾಗ ನಮ್ಮ ಕೈಯಲ್ಲಿ ಕಾಣಿಕೆ ಬೇಕೇ ಬೇಕು. ಇದು ಕಡ್ಡಾಯ. ಹಿಂದಿನ ವಚನದಲ್ಲಿ ಅಬ್ರಹಾಮನು ಮೆಲ್ಕಿಸೆದೇಕ ಅರಸನಿಗೆ ಅಂದರೆ ಶಾಂತಿ ಸಮಾಧಾನ ಅರಸನಿಗೆ 10ರಲ್ಲಿ 1 ಭಾಗ ಕೊಟ್ಟನು ಎಂಬುದಾಗಿ ನಾವು ಓದಿದ್ದೇವೆ. ಈಗ ನೋಡುವಾಗ ಇಲ್ಲಿ ಒಬ್ಬರೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಾರದು. ಇದು ಕೂಡ ಒಂದು ಕಡ್ಡಾಯವಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಸಭೆಗೆ ಹೋಗುವಾಗ ಕಾಣಿಕೆ ಬೇಕೇ ಬೇಕು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಹಾಗೆ ಈಗ ಮುಂದಿನ ವಚನಗಳಿಗೆ ನಾವು ಹೋಗೋಣ. ಅರಣ್ಯಕಾಂಡ 18ನೇ ಅಧ್ಯಾಯ 19ನೇ ವಚನ. ಅರಣ್ಯಕಾಂಡ 18ನೇ ಅಧ್ಯಾಯ 19ನೇ ವಚನ. ಇಸ್ರಾಯೇಲರು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿ ಸಮರ್ಪಿಸುವ ದೇವರ ವಸ್ತುಗಳೆಲ್ಲ ನಿನಗೂ ನಿನ್ನ ಸಂತತಿಯವರಾದ ಸ್ತ್ರೀ ಪುರುಷರೆಲ್ಲರಿಗೂ ಸದಾಕಾಲವು ಸಲ್ಲಬೇಕೆಂದು ನಾನು ಅನುಗ್ರಹ ಮಾಡಿದ್ದೇನೆ. ಇದು ಯೆಹೋವನ ಸನ್ನಿಧಿಯಲ್ಲಿ ನಿನ್ನೊಡನೆಯೂ ನಿನ್ನ ಸಂತತಿಯೊಡನೆಯೂ ಮಾಡಲ್ಪಟ್ಟ ಶಾಶ್ವತವಾದ ಉಪ್ಪಿನ ಒಡಂಬಡಿಕೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಹಾಗೆ ಮೋಶೆ ಮುಖಾಂತರ ಆರೋನನಿಗೆ ಹೇಳಿದಂಥ ಮಾತು ಏನೆಂದರೆ, ಈ ದಶಾಂಶ ಕಾಣಿಕೆ ದೇವಾಲಯದಲ್ಲಿ ಸೇವೆ ಮಾಡುವಂಥ ಯಾಜಕರು, ದೇವಾಲಯದ ಒಳಗಡೆ ಮತ್ತು ದೇವಾಲಯದ ಹೊರಗಡೆ ದೇವಾಲಯದ ಕೆಲಸ ಮಾಡುವ
ಲೇವಿಯರಿಗೆ ಈ ದಶಾಂಶ ಕಾಣಿಕೆಯನ್ನು ನೀವು ಕೊಡಬೇಕು ಎಂಬುದಾಗಿ ಕಡ್ಡಾಯವಾಗಿ ಮಾಡಿದ್ದಾರೆ. ಹಾಗೆ ಇವತ್ತು ನಿಜವಾಗಿಯೂ ದೇವರಿಂದ ಆರಿಸಲ್ಪಟ್ಟಂಥ ಸೇವಕರು ಯಾರು ವಾಕ್ಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಾರೋ, ವಿಧೇಯರಾಗ್ತಾರೋ, ಹಾಗೂ ದೇವಾಲಯದಲ್ಲಿಯೇ ಯಾರು ಕೆಲಸವನ್ನು ಮಾಡ್ತಾರೋ, ಅಂದರೆ ಸಣ್ಣ ಸಣ್ಣ ದೇವಾಲಯ ಎಲ್ಲ ಬಹಳ ದೊಡ್ಡ ದೇವಾಲಯ ಆಗಿನ ಕಾಲದಲ್ಲಿ ಜೆರುಸಲೇಮ್, ಈಗಿನ ಕಡೆ ದೇವಾಲಯದಲ್ಲಿ ಕೂಡ ಬಹಳ ಒಂದೊಂದು ಕಡೆ ನಾವು ಕಾಣಬಹುದು. ಅಂಥವರಿಗೆ ಈ ದಶಾಂಶ ಮತ್ತು ಕಾಣಿಕೆಯು ಸಲ್ಲಲ್ಪಡಬೇಕು ಎಂಬುದಾಗಿ ಈ ವಚನದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ 21ನೇ ವಚನಕ್ಕೆ ಹೋಗೋಣ. ಲೇವಿಯರು ದೇವದರ್ಶನದ ಗುಡಾರದ ಪರಿಚರ್ಯವನ್ನು ಮಾಡುವುದಕ್ಕಾಗಿ ಇಸ್ರೇಲರಿಂದ ಸಕಲ ಪದಾರ್ಥಗಳ 10ನೆಯ ಪಾಲನ್ನು ಗೊತ್ತು ಮಾಡಿ ಕೊಟ್ಟಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇದನ್ನು ನೋಡುವಾಗ ಲೇವಿಯರಿಗೋಸ್ಕರ 10ರಲ್ಲಿ 1 ಭಾಗ, ಅಂದರೆ ಕೆಲಸ ಮಾಡೋರಿಗೆ ಹಾಗೂ ಯಾಜಕರುಗಳಿಗೆ ಇದರಲ್ಲಿ ಸೇವೆ, ಅವರ ಒಂದು ಹೊಟ್ಟೆಪಾಡಿಗೆ, ಅವರ ಜೀವನಕ್ಕೆ ಎಂಬುದಾಗಿ ಕಡ್ಡಾಯವಾಗಿ ಆಗಿದೆ. 10ರಲ್ಲಿ 1 ಭಾಗ. ಇದು ಬರೀ ಯಾಜಕರುಗಳಿಗೆ ತಿನ್ನಕ್ಕಲ್ಲ, ಅಥವಾ ಈಗಿನ ಈ ಸೇವಕರುಗಳು ಪಾಸ್ಟರುಗಳು ನಮಗೆ ಕೊಡಬೇಕು ಅಂತೇಳಿ ತಿನ್ನಕ್ಕಲ್ಲ, ಆದರೆ ಅವರಿಗೂ ಸಲ್ಲಬೇಕು. ದೇವಾಲಯದ ಕೆಲಸ ಮಾಡೋರಿಗೂ ಕೂಡ ಇದು ಸಲ್ಲಬೇಕಾಗಿದೆ. ಆದರೆ ನಾನು ಅನೇಕ ಕಡೆ ಕೇಳಿದ್ದೇನೆ, ಅನೇಕ ಸೇವಕರುಗಳು ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನಮಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಆದರೆ ಹೌದು, ಹಳೆಯ ಒಡಂಬಡಿಕೆಯಲ್ಲಿ ನೆಹೆಮ್ಯನ ಗ್ರಂಥದಲ್ಲಿಯೂ ಇನ್ನು ಅನೇಕ ಕಡೆ ಬರೆಯಲ್ಪಟ್ಟಿದೆ, ಯಾಜಕರಿಗೆ ಕೊಡಬೇಕು ಅಂತೇಳಿ. ಆದರೆ ಅದು ಯಾಜಕರುಗಳಿಗೆ ಮಾತ್ರ, ಅವರ ಒಂದು ಖರ್ಚಿಗಲ್ಲ. ನನ್ನ ಸಹೋದರ ಸಹೋದರಿಯರೇ, ಅಲ್ಲಿ ಕೆಲಸ ಮಾಡುವವರಿಗೂ ಹಾಗೂ ಸಭೆಗಳಲ್ಲಿ ಅನೇಕ ಬಹಳ ಕಷ್ಟ ಸಂಕಟದಲ್ಲಿ ಇದ್ದಂಥ ಬಡವರಿಗೂ ಸಹಾಯ ಮಾಡಲಿಕ್ಕೆ, ಅವರಿಗೆ ಮನೆ ಇಲ್ಲದವರಿಗೆ ಮನೆ ಕಟ್ಟಲಿಕ್ಕೆ, ಊಟಕ್ಕಿಲ್ಲದವರಿಗೆ ಅಥವಾ ಯಾರು ಗತಿಲ್ಲದವರು, ಅನಾಥ ವೃದ್ಧರು, ಅನಾಥ ವಿಧವರಿಗೆ ಮದುವೆ ಮಾಡಲಿಕ್ಕೆ, ಅವರ ಆರೋಗ್ಯ ಖರ್ಚಿಗಾಗಿ, ವಿದ್ಯಾಭ್ಯಾಸಕ್ಕಾಗಿಯೂ ಇಂಥದಕ್ಕೆ ಇದನ್ನು ನಾವು ಸಲ್ಲಿಸತಕ್ಕದ್ದು. ಆದರೆ ಇವತ್ತು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮಗೆ ಕೊಡಬೇಕು ಅಂತೇಳಿ ಬಹಳ ಒಂದು ಇದನ್ನು ನಿಬಂಧನೆಯನ್ನು ಅವರ ಮೇಲೆ ಹಾಕ್ತಿದ್ದಾರೆ, ಬಹಳ ದೊಡ್ಡವಾದ ಭಾರವನ್ನು ಹಾಕ್ತಾ ಇದ್ದಾರೆ. ಇದನ್ನು ನಾವು ಬಹಳ ಎಚ್ಚರದಿಂದ ಗಮನಿಸಬೇಕಾಗಿದೆ. ಹಾಗೆ 24ರಿಂದ 26ರವರೆಗೆ ನಾವು ಇದನ್ನು ಓದಿಕೊಳ್ಳೋಣ. ಇಸ್ರಾಯೇಲರು ಪ್ರತ್ಯೇಕಿಸಿ ಯೆಹೋವನಿಗೆ ಸಮರ್ಪಿಸುವ 10ನೆಯ ಪಾಲನ್ನೇ ಲೇವಿಯರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದಾನಲ್ಲ, ಇವರಿಗೆ ಇಸ್ರಾಯೇಲರೊಂದಿಗೆ ಪಾಲು ದೊರೆಯುವುದಿಲ್ಲವೆಂದು ನಾನು ಹೇಳಿದ ಮಾತಿಗೆ ಇದೇ ಕಾರಣ. ಇವರು ದೇವಾಲಯದ ಆದಾಯದಲ್ಲಿಯೇ ಜೀವನ ಮಾಡಬೇಕು, ಅಂದರೆ ದೇವಾಲಯದಲ್ಲಿ ಕೆಲಸ ಮಾಡುವವರು ಅದರಲ್ಲೇ ಜೀವನ ಮಾಡಬೇಕು ಹೊರತು ಬಾಕಿ ಬಲಾತ್ಕಾರವಾಗಿ ತೆಗೆದುಕೊಳ್ಳುವಂತಿಲ್ಲ. ಆದರೆ ಇವತ್ತು ಇವರು ಏನು ಮಾಡ್ತಾ ಇದ್ದಾರೆ, ಮನೆ ಮನೆಗೆ ಹೋಗಿ ದಶಾಂಶ ಕೊಡಿ, ಕಾಣಿಕೆ ಕೊಡಿ, ನೀವು ಕೊಡಲೇ ಇಲ್ಲ, ನಿಮಗೆ ಹಾಗೆ ಆಗ್ತದೆ, ನಿಮಗೆ ಹೀಗೆ ಆಗ್ತದೆ, ಶಾಪ ಬರ್ತದೆ ಅಂಥೇಳಿ ಜನಗಳನ್ನು ಹೆದರಿಸುವವರಾಗಿದ್ದಾರೆ. ಆದರೆ ದೇವಾಲಯದಲ್ಲಿ ಸಿಕ್ಕಿದರಲ್ಲೇ ಇವರು ಜೀವನ ಮಾಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. 25. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಲೇವಿಯರಿಗೆ ಹೀಗೆ ಆಜ್ಞಾಪಿಸಬೇಕು, ನಿಮ್ಮ ಸ್ವಂತಕ್ಕಾಗಿ ನಾನು ನೇಮಿಸಿರುವ 10ನೆಯ ಪಾಲನ್ನು ನೀವು ಇಸ್ರಾಯೇಲರಿಂದ ತೆಗೆದುಕೊಳ್ಳುವಾಗ ಅದರಲ್ಲಿ 10ನೆಯ ಪಾಲನ್ನು ಪ್ರತ್ಯೇಕಿಸಿ ಯೆಹೋವನಿಗೆ ಸಮರ್ಪಿಸಬೇಕು ಎಂಬುದಾಗಿ. ಕಾಣಿಕೆ ಕೊಟ್ಟಂಥ ಈ 10 ಭಾಗದಲ್ಲಿ ಆ ತೆಗೆದುಕೊಂಡವರು ಕೂಡ 10ರಲ್ಲಿ 1 ಭಾಗ ದೇವರಿಗೆ ಸಮರ್ಪಿಸಬೇಕು. ಅಂದರೆ ಯಾರಿಗೆ? ಅವರು ಕೂಡ ಈ ಥರ ಕಡು ಬಡವರಿಗೆ ದಾನ ಮಾಡಬೇಕು. ಇವತ್ತು ನಾವು ಯಾಜಕರುಗಳು ಅಥವಾ ಪಾಸ್ಟರುಗಳು ಅಂತ ಹೇಳಿಕೊಂಡು, ಲೇವಿಯವರು ಅಂತ ಹೇಳ್ಕೊಂಡು, ಕೆಲಸ ಮಾಡೋರು ಅಂತ ಹೇಳ್ಕೊಂಡು, ನಮಗೆ ಸಿಕ್ಕಿದ ಸಂಬಳದಲ್ಲಿ ಅದರಲ್ಲಿ ನಾವು ತಿನ್ನಕ್ಕಲ್ಲ, ಅದರಲ್ಲಿಯೂ
10ರಲ್ಲಿ 1 ಭಾಗ ಬಹಳ ಕಡುಬಡವರಿಗೆ ಅವರು ಕೂಡ ಸಹಾಯ ಮಾಡಬೇಕು ಎಂಬುದಾಗಿ ಇದರ ಅರ್ಥ. ಇದು ಇವತ್ತು ನಡೀತಾ ಇದೆಯೋ? ಈ ನಾವು ಸೇವಕರುಗಳು ಅಂತ ಹೇಳಿಕೊಳ್ಳೋರು ಈ ರೀತಿ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದಾರೆಯೋ? ಇದರ ಬಗ್ಗೆಯೂ ಕೂಡ ನಾವು ಬಹಳ ಎಚ್ಚರದಿಂದ ಗಮನಿಸಬೇಕಾಗಿದೆ. ಇಂಥವರನ್ನು ಕಂಡುಹಿಡಿಯಬೇಕಾಗಿದೆ. ಇವರೇ ಒಂದು ಬೆಂಕಿಯಾಗಿದ್ದಾರೆ ಇವತ್ತು ಜನಗಳಿಗೆ, ಸಭೆಗಳಲ್ಲಿ. ಈ ಸುಳ್ಳು ಬೋಧಕರು, ಪ್ರವಾದಿಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ 32ನೇ ವಚನಕ್ಕೆ ಹೋಗೋಣ. ಅರಣ್ಯಕಾಂಡ 18:32. ಅದರಲ್ಲಿ ಉತ್ತಮ ಭಾಗವನ್ನು ಯೆಹೋವನಿಗೋಸ್ಕರ ಪ್ರತ್ಯೇಕಿಸಿದ ನಂತರ ನೀವು ಮಿಕ್ಕದರ ವಿಷಯದಲ್ಲಿ ಯಾವ ದೋಷಕ್ಕೂ ಗುರಿಯಾಗುವುದಿಲ್ಲ. ಇಸ್ರಾಯೇಲರು ಸಮರ್ಪಿಸುವ ದೇವರ ವಸ್ತುಗಳನ್ನು ಸಾಧಾರಣವೆಂದೆನಿಸಿ ಸಾಯಬೇಡಿರಿ ಎಂಬುದೇ. ಆದರೆ ಕಾಣಿಕೆಯನ್ನು ಸಲ್ಲಿಸುವಾಗ ಉತ್ತಮವಾದುದನ್ನೇ ಕೊಡಬೇಕು. ಅಂದರೆ ಇವತ್ತು ಕೆಲವರು ಕಾಣಿಕೆ ಹಾಕ್ತಾರೆ, ಹರಿದು ಹೋದಂಥ ನೋಟುಗಳು, ಯಾರಿಗೂ ಬೇಡವಾದಂಥ ನೋಟುಗಳು, ಇದನ್ನು ತಂದು ಕಾಣಿಕೆ ಹಾಕ್ತಾರೆ. ಇನ್ನು ಕೆಲವರು ಕೃಷಿಗಳಲ್ಲಿ, ಆಹಾರ ಪದಾರ್ಥಗಳಲ್ಲಿ, ಇದರಲ್ಲಿ ಕೃಷಿಯ ದವಸ ಧಾನ್ಯಗಳಲ್ಲಿ ಯಾಕೋ ಬೇಡದಂಥ ಜೊಲ್ಲು ಪಲ್ಲು ಆ ಕಡೆ ಬಿಸಾಕುವುದಂಥದನ್ನು ತಂದು ದೇವರಿಗೆ ಒಪ್ಪಿಸುತ್ತಾರೆ. ಇದೆಲ್ಲ ಮಹಾ ಅನ್ಯಾಯ. ಇದನ್ನು ದೇವರು ಮೆಚ್ಚುವುದಿಲ್ಲ. ಕಾಯಿನನು ಹಾಗೆ ಏನು ಮಾಡಿದ? ಕಾಯಿನಂದರೆ ಕೃಷಿ ಮಾಡೋವನು ಅಂತ ಅರ್ಥ. ಸರಿಯಾದದನ್ನು ದೇವರಿಗೆ ಸಮರ್ಪಿಸಲಿಲ್ಲ, ಬೇಡಾದದನ್ನು ತಂದು ಸಮರ್ಪಿಸಿದ. ಅದು ಕೆಲವನ್ನು, ಸ್ವಲ್ಪವನ್ನು ಸಮರ್ಪಿಸಿದ. ದೇವರಿಗೆ ಮೆಚ್ಚುಗೆಯಾಗಲಿಲ್ಲ. ಆದುದರಿಂದ ಅವನು ಬಹಳ ಸಿಟ್ಟುಗಾರನಾಗಿ ತನ್ನ ತಮ್ಮನನ್ನೇ ಕೊಲೆ ಮಾಡುವ ರೀತಿಗೆ ಅವನು ತಲುಪಿದ. ಅಂದರೆ ಹೇಬೇಲನನ್ನು. ಕಾರಣ, ದೇವರಿಗೆ ಸಲ್ಲತಕ್ಕದನ್ನು ಸರಿಯಾಗಿ ಸಲ್ಲಿಸಲಿಲ್ಲ, ಒಳ್ಳೆಯದನ್ನು ಸಲ್ಲಿಸಲಿಲ್ಲ, ಬಹಳ ಕೆಟ್ಟದನ್ನು, ಹಾಲು ಪೋಲನ್ನು ಸಲ್ಲಿಸಿದ. ಹಾಗೆ ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಹರಿದು ಹೋದಂಥ ನೋಟುಗಳು ಅಥವಾ ಕೃಷಿಗಳಲ್ಲಿ ಕೂಡ ದವಸ ಧಾನ್ಯಗಳಲ್ಲಿ ಬೇಡಾದಂಥದ್ದನ್ನು ತಂದು ಕೊಡುವಂಥದ್ದು. ಕೆಲವರಿಗೆ ಬಟ್ಟೆ ಕೊಡುವಾಗ ಹಾಳಾಗಿದ್ದನ್ನು, ಹರಿದು ಹೋಗಿದ್ದನ್ನು, ಯಾವುದಕ್ಕೂ ಬೇಡದನ್ನು ತಗೊಂಡೋಗಿ ಆಶ್ರಮಕ್ಕೆ ಕೊಡ್ತಾ ಇದ್ದಾರೆ. ಹಾಗೆ ಹೇಳ್ತಾರೆ, ನಾನು ಕೊಟ್ಟೆ ಅಂತ. ಕೆಲವರು ತಿಂದು ಮಾಡಿ ಮಿಕ್ಕಿದ ಊಟ ಉಪಚಾರ ಹಾಳದನ್ನು, ಹುಳಿ ಹಿಡಿದಿದ್ದನ್ನು ತಗೊಂಡೋಗಿ ಬಡ ಬಗ್ರಿ ಕೊಡ್ತಾರೆ. ಅದನ್ನು ಹೇಳ್ತಾರೆ, ನಾನು ಕೊಟ್ಟೆ ಅಂತ. ಅದು ಬೇಡಾಗಿದ್ದು. ಆದರೆ ಇಂಥದನ್ನು ದೇವರು ಮೆಚ್ಚುವುದಿಲ್ಲ. ಇದು ಒಂದು ಮಹಾದೊಡ್ಡ ಒಂದು ಪಾಪವಾಗಿದೆ. ಕೊಟ್ಟಿದ್ದನ್ನು ಕೊಡೋದಾದರೆ ಸರಿಯಾಗಿ ಒಳ್ಳೆಯದನ್ನೇ ಕೊಡಬೇಕು. ಹಾಳಾದ ವಸ್ತುಗಳನ್ನು ಕೊಟ್ಟರೆ ದೇವರಿಗೆ ಬೇಸರ. ಇದು ಕೂಡ ಮಹಾ ದೊಡ್ಡ ಪಾಪ. ಇದು ಮುಂದಿನ ವಚನಗಳಲ್ಲಿ ಕೂಡ ಇದೆ. ಆದುದರಿಂದ ನಾವು ಕೊಡುವಂಥದ್ದು ಬಹಳ ಒಳ್ಳೆಯದನ್ನೇ ಕೊಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮಲಾಕಿ 3ನೇ ಅಧ್ಯಾಯ 7-12. ಮಲಾಕಿ 3:7-12. ಈ ವಚನಗಳು ಸಾಧಾರಣ ಬೈಬಲ್ ಓದಿದ ಎಲ್ಲರಿಗೂ ಗೊತ್ತಿದೆ. ಸೇವಕರುಗಳಿಗಂತೂ ಇದು ಬಾಯಿಪಾಠ ಇದೆ. ಆದರೂ ನಾವು ತಿಳಿದುಕೊಳ್ಳೋಣ. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೂ ಪುನಃ ತಿರುಗುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರೋ? ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ. ಇವುಗಳನ್ನೇ ನೀವು. ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಹಾರವು ಆಹಾರ್ಯ ಶೂನ್ಯವಾಗದಂತೆ ನೀವು ದಶಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಾಗೆ ಮಾಡಿದರೆ ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು. ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷೆಯ ಹಣ್ಣನ್ನು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆಗ ಸಕಲ ಜನಾಂಗಗಳವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು. ನಿಮ್ಮ ದೇಶವು ಆನಂದವಾಗಿರುವುದು. ಇದು ಸೇನಾಧೀಶ್ವರನ ಯೆಹೋವನ ನುಡಿ. ದೇವರು ಮಲಾಕಿಯ ಮುಖಾಂತರ ಇಸ್ರಾಯೇಲರಿಗೆ ತಿಳಿಸಿದ್ದಾರೆ, ನೀವು ಹಿರಿಯರು, ನಿಮ್ಮ ಪಿತೃಗಳು ನನಗೆ ಸರಿಯಾದ ದಶಾಂಶ ಕಾಣಿಕೆಯನ್ನು ಸಲ್ಲಿಸದ ಕಾರಣ ಇವತ್ತು ಬಹಳ ದುಃಖದಿಂದಿದ್ದಾರೆ ಅವರು. ಅದುವೇ ನಿಮ್ಮ ಕಣ್ಣೀರು ಸುರಿಸ್ತಾ ಇದೆ. ನನ್ನಿಂದ ಅವರು ಕದ್ದುಕೊಂಡಿದ್ದಾರೆ, ಅವರು ಶಾಪಗ್ರಸ್ತರಾಗಿದ್ದಾರೆ.
ಹೇಳಿದ್ದಾರೆ. ಆದರೆ ನೀವು ಹಾಗೆ ಮಾಡಬೇಡಿ. ದಶಾಂಶ ಕಾಣಿಕೆಯನ್ನು ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಒಪ್ಪಿಸಿ ಮತ್ತು ಮಾಡಿದಂಥ ಕೃಷಿಗಳನ್ನು ಕೂಡ ಸರಿಯಾಗಿ 10ರಲ್ಲಿ 1 ಭಾಗ ನನಗೆ ತಂದುಕೊಂಡು ನೀವು ಒಪ್ಪಿಸಿ. ಹೀಗೆ ಮಾಡಿದರೆ ಇಲ್ಲವೋ ನನ್ನನ್ನು ನೀವು ಹೀಗೆ ಪರೀಕ್ಷಿಸಿರಿ. ಹೀಗೆ ಮಾಡಿದರೆ ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸ್ವರಗಳನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಗೆ ಮಾಡುವಾಗ 11ನೇ ವಚನದಲ್ಲಿ ನಾವು ಓದಿದ ಹಾಗೆ ಹೊಲದಲ್ಲಿ ಯಾವ ಕೃಷಿ ಮಾಡಿದರೆ ಅಲ್ಲಿಗೆ ಹುಳಗಳು ಕೂಡ ಬರುವುದಿಲ್ಲ, ಆ ರೀತಿ ನಾನು ಅದನ್ನು ತಡೆಯುವೆನು ಎಂಬುದಾಗಿ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಎಷ್ಟೇ ಬಂದರೂ ಎಷ್ಟೇ ಹೋದರೂ ಕೊಡಲಿಕ್ಕೆ ಕೈ ಬರುವುದಿಲ್ಲ, ಬಹಳ ಕಡಿಮೆಯಲ್ಲಿ ತಂದು ದೇವಾಲಯಕ್ಕೆ ಒಪ್ಪಿಸುತ್ತಾ ಇದ್ದಾರೆ. ಇದು ದೇವರಿಗೆ ಕೋಪ. ಇಲ್ಲದಿದ್ದರೆ ಇಲ್ಲ, ಏನೂ ಇಲ್ಲ ಇದ್ದರೂ ಏನೂ ಇಲ್ಲ, ಇದು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇದ್ದು ಇವತ್ತು ಕೊಡೋಕ್ಕೆ ಮನಸ್ಸು ಬರೋದಿಲ್ಲ, ಅಲ್ಪ ಸ್ವಲ್ಪವನ್ನು ಕೊಡ್ತಾರೆ. ಅದು ಮುಂದಿನ ವಚನಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಹಾಗಿರುವಾಗ ನಾವು ಬಹಳ ಕಷ್ಟ ಸಂಕಟಗಳಿಗೆ ದುಃಖಗಳಿಗೆ ಈಡಾಗ್ತೇವೆ. ನಮ್ಮಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಚೆನ್ನಾಗಿ ದೇವರಿಗೆ ಗೊತ್ತಿದೆ. ಇಲ್ಲದಿದ್ದರೆ ಇಲ್ಲ, ಇದ್ದು ಯಾವಾಗಲೂ ನಾವು ಸುಳ್ಳು ಹೇಳಬಾರದು. ದೇವರಿಗೆ ಕೊಡುತ್ತೇನೆಂಬುದಾಗಿ ಹೇಳಿ ಸುಳ್ಳು ಹೇಳಿದರೆ ಅದಕ್ಕೂ ಕೂಡ ಅದರಲ್ಲಿಯೂ ನಾವು ಬಹಳ ಶಾಪಗ್ರಸ್ತರಾಗಿದ್ದೇವೆ. ಹೇಳದಿದ್ದರೂ ಕೂಡ ಪ್ರತಿಯೊಂದನ್ನು ದೇವರು ಆಳಿಸುವನಾಗಿದ್ದಾನೆ. ಕೇಳುವುದು ನಮಗೆ ದೇವರು ಬರೀ 10ರಲ್ಲಿ 1 ಭಾಗ, ಇದು ಹಳೆ ಒಡಂಬಡಿಕೆಯಲ್ಲಿ ನಿಬಂಧನೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆವಾಗ ದೇವರಿಗೆ ಸಲ್ಲತಕ್ಕುವುದನ್ನು ಮಾಡುವಂಥ ಕೃಷಿಯಲ್ಲಾಗಲಿ ಯಾವುದರಲ್ಲೇ ಆಗಲಿ, ನಮ್ಮ ನ್ಯಾಯವಾಗಿ ದುಡಿದ ಸಂಬಳದಲ್ಲಾಗಲಿ ನಾವು ಕೊಟ್ಟಾಗ ಪರಲೋಕದ ದ್ವಾರಗಳನ್ನು ನಿಮ್ಮಲ್ಲಿ ಹಿಡಿಯಲಾರದಷ್ಟು ಸ್ವರಗಳನ್ನು ನಿಮಗೆ ಸುರಿದು ಕೊಡ್ತೇನೆ. ಅಂದರೆ ಧಾರಾಳವಾದ ಆಶೀರ್ವಾದ ಇದು ಮನೆಗೂ, ಮಕ್ಕಳಿಗೂ, ಪ್ರಾಣಿಗಳಿಗೂ, ಕೃಷಿಗಳಿಗೂ ಪ್ರತಿಯೊಂದರಲ್ಲಿ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಅನ್ಯಾಯದಿಂದ ಮಾಡಿದ ಸಂಪಾದನೆ ಅಂದರೆ ಲಂಚ ಮಾಡಿದ್ದು, ಬಡ್ಡಿಗೆ ಕೊಟ್ಟಿದ್ದು, ಲೋಕದ ಕೆಲಸಗಳು, ಇನ್ನೊಬ್ಬರಿಗೆ ಮೋಸ ಮಾಡಿದ್ದು, ನಾನಾ ರೀತಿ ನಾವು ಲೀಡರ್ಗಳನ್ನು ತಿಳ್ಕೊಂಡು ಜನಗಳನ್ನು ವಂಚಿಸಿ ಯಾವುದೇ ರೀತಿಯಲ್ಲಿ ಹಣ ಮಾಡಿದ್ದು, ಕೂಲಿ ಮಾಡಿದರು ಸಂಬಳ ತಗೊಂಡು ಸರಿಯಾಗಿ ಕೂಲಿ ಮಾಡದೆ ಹೋದರೆ, ಅಥವಾ ಕೂಲಿ ಮಾಡಿಸಿಕೊಳ್ಳೋರು ಅವರಿಗೆ ಒಪ್ಪಂದ ಮಾಡಿದ ಪ್ರಕಾರ ಸಂಬಳವನ್ನು ಕೊಡದೆ ಅವರನ್ನು ವಂಚಿಸಿದರೆ, ಅಥವಾ ನಾನಾ ರೀತಿ ವ್ಯಭಿಚಾರದ ಹಣಗಳು, ನಾನಾ ರೀತಿಯ ಅನ್ಯಾಯದ ಹಣಗಳು ದೇವರಿಗೆ ಬೇಡ. ಅನ್ಯಾಯದ ಸಂಪಾದನೆ ಬೇಡ. ನ್ಯಾಯವಾಗಿ ದುಡಿದಂಥ ಹಣ ದಶಾಂಶ ಕಾಣಿಕೆಯನ್ನು ಮಾತ್ರ ದೇವರು ಮೆಚ್ಚುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಮುಂದುವರಿದ ಭಾಗವನ್ನು ನಾಳೆ ತಿಳಿದುಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಈ ಒಂದು ವಿಷಯವನ್ನು ನನ್ನ ಸಹೋದರಿಗೆ ನೀವು ಸಹೋದರಿಯರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿಯೂ ನಿಮಗೆ ಸ್ತೋತ್ರ. ಇದನ್ನು ಕೂಡ ನನ್ನ ಸಹೋದರಿಯರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಮುಂದಿನ ದಿವಸಗಳಲ್ಲಿ ಸರಿಪಡಿಸಿಕೊಂಡು ನಿಮ್ಮಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಅವರೆಲ್ಲವರನ್ನು ಆಶೀರ್ವದಿಸಿರಿ, ಅವರನ್ನು ಕ್ಷಮಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.